ಇಲ್ಲ, ಆ ರೀತಿ ಅದಕ್ಕೆ ಅವಕಾಶ ಇಲ್ಲ. ಬ್ಲೂ ಕಾರ್ನರ್ ನೋಟಿಸ್ ಏನು ಇಶ್ಯೂ ಮಾಡಿದ್ದೀವಿ, ಇಂಟರ್ನ್ಯಾಷನಲ್ ಪೊಲೀಸ್ ಇಂಟರ್ಪೋಲ್ನವರು ಅವರಿಗೆ ಅವರು ಇನ್ಫಾರ್ಮೇಷನ್ ಕೊಡ್ತಾರೆ, ಯಾವ ರೆಸ್ಪೆಕ್ಟಿವ್ ಕಂಟ್ರಿಯಲ್ಲಿ ಅವರು ಐಡೆಂಟಿಫೈ ಆಗ್ತಾರೆ, ಅವರಿಗೆ ತಿಳಿಸ್ತಾರೆ. ಆಮೇಲೆ ನಮ್ಮ ಏಜೆನ್ಸಿಗಳಿಗೂ ಗೊತ್ತಾಗುತ್ತೆ, CBI ಗೊತ್ತಾಗುತ್ತೆ, ಅದರ ಮೂಲಕ ನಮಗೆ ಗೊತ್ತಾಗುತ್ತೆ. ಇನ್ನೂ ಯಾವುದು ಮಾಹಿತಿ ಇಲ್ಲ. ಯಾವ ಹಂತದಲ್ಲಿದೆ ಸರ್? ಇಲ್ಲ, ಎಲ್ಲ ಇನ್ವೆಸ್ಟಿಗೇಷನ್ ನಡೀತಾ ಇದೆಯಲ್ಲ. ಇನ್ವೆಸ್ಟಿಗೇಷನ್ ನಡೆಯುವ ಸಂದರ್ಭದಲ್ಲಿ ನಾವು ಯಾವುದೇ ವಿಚಾರಗಳನ್ನು ಸಾರ್ವಜನಿಕ ವಲಯಕ್ಕೆ ಹೇಳೋಕ್ಕಾಗೋದಿಲ್ಲ. ಆದ್ದರಿಂದ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ನಾಟ್ ಟು ಅಫೆಕ್ಟ್ ದಿ ಇನ್ವೆಸ್ಟಿಗೇಷನ್, ವಿ ಡೋಂಟ್ ವಾಂಟ್ ಟು ಶೇರ್ ಎನಿ ಇನ್ಫಾರ್ಮೇಷನ್ಸ್. ಈಗ ದೇವರಾಜಗೌಡ ಬಂಧಿಸಿದ್ದೀರಿ, ಯಾವ ಪ್ರಕರಣ ಸರ್? ಅತ್ಯಾಚಾರ ಪ್ರಕರಣ ಅಥವಾ ಈ ಪೆಂಡ್ರೈವ್? ಇಲ್ಲ, ಎಲ್ಲವೂ ಇದಕ್ಕೆ ಸಂಬಂಧಪಟ್ಟಿದ್ದೆ. ಒಟ್ಟಾರೆ ಇದಕ್ಕೆ, ಈ ಹಗರಣಕ್ಕೆ ಸಂಬಂಧಪಟ್ಟ ಹಾಗೇ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಅದರ ಮುಂದಿನ ಇದು ಮಾಹಿತಿಗಳೆಲ್ಲ SITಗೆ ಮಾತ್ರ ಗೊತ್ತಿರುತ್ತೆ. ಜೋಶಿ ಹೇಳ್ತಾ ಇದ್ದಾರೆ, ದೇವರಾಜಗೌಡ ಬಂದ ಪ್ರಕರಣದಲ್ಲಿ ಷಡ್ಯಂತ್ರ ಇದೆ. ಯಾರ್ಯಾರೋ ಏನೋ ಹೇಳ್ತಾರೆ, ಅದಕ್ಕೆಲ್ಲ ಉತ್ತರ ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿದ್ದೀನಲ್ಲ ನಾನು ಮೊದಲೇ. ಪ್ರತಿಯೊಂದು ಸಾರ್ವಜನಿಕ ಹೇಳಿಕೆಗಳಿಗೂ ಕೂಡ ನಾವು ಯಾರೂ ಉತ್ತರ ಕೊಡೋಕ್ಕಾಗೋದಿಲ್ಲ. ಇದು ಭಾಳ ಗಂಭೀರವಾಗಿರ್ತಕ್ಕಂಥ ಪ್ರಕರಣ ಆಗಿರೋದ್ರಿಂದ ಇದರ ಇನ್ವೆಸ್ಟಿಗೇಷನ್ ಆಗೋವರೆಗೂ ಕೂಡ ಯಾವುದೇ ಮಾಹಿತಿಗಳನ್ನು ನಾವು ಸಾರ್ವಜನಿಕ ವಲಯಕ್ಕೆ ತಿಳಿಸೋಕ್ಕಾಗೋದಿಲ್ಲ. ಮತ್ತು ಹೇಳಿಕೆಗಳನ್ನು ಆದಷ್ಟು, ನನ್ನ ಮನವಿ ಏನು ಅಂತ ಹೇಳಿದರೆ, ಸಾರ್ವಜನಿಕರಿಗೆ ಅಥವಾ ನಮ್ಮ ನಾಯಕರುಗಳಿಗೆ ಹೇಳಿಕೆಗಳನ್ನು ಕೊಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಕೊಡಬೇಕು. ಇಲ್ಲ ಅಂತಂದರೆ ಅವರನ್ನು ಕೂಡ ಕರೆದು ಇನ್ವೆಸ್ಟಿಗೇಷನ್ಗೆ ನಾವು ಅವ್ರು ಏನು ಹೇಳ್ತಾರೆ ಅವರನ್ನು ಕೂಡ ನಾವು 41A ಪ್ರಕಾರ ಅವ್ರನ್ನೂ ಕೂಡ ಕರಿಬೇಕಾಗ್ತದೆ.